ದಲ್ಲಿ ಏನಂದ್ರೆ ಒಂದು ಇನ್ಫಾರ್ಮೇಶನ್ ಕೇಳ್ಯಾರ ಟು ಕನೆಕ್ಟ್ ಆಲ್ ದ ಯೂತ್ಸ್ ಅವ್ರ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ಯಾರ ಏನಂತ ಹೇಳಿ myBharat.government.in. ನೀವು ಯಾವುದೇ ಒಂದು ಸರ್ಚ್ ಎಂಜಿನ್ಗೆ ಹೋಗ್ರಿ, ಗೂಗಲ್ ಕ್ರೋಮ್, ಇಂಟರ್ನೆಟ್ ಎಕ್ಸ್ಪ್ಲೋರರ್, ಮೊಜಿಲ್ಲಾ ಫೈರ್ಫಾಕ್ಸ್, ಎನಿ ಆಫ್ ದ ವೆಬ್ ಬ್ರೌಸರ್. ಆ ವೆಬ್ ಬ್ರೌಸರ್ದಲ್ಲಿ ಏನಂತ ಟೈಪ್ ಮಾಡ್ರಿ myBharat.government.in. ಏನಿದೆ myBharat.government.in? ಜಸ್ಟ್ ಐ ವಿಲ್ ಕ್ಲಿಕ್ ಆನ್ ರಿಜಿಸ್ಟರ್ ನೌ. ಇಲ್ಲ ಓಪನ್ ಆಗೈತಿ, ರಿಜಿಸ್ಟರ್ ನೌ ಅಂತೀನಿ. ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಇರ್ತದ. ರಿಜಿಸ್ಟ್ರೇಷನ್ ಏನಿದು ಮೈ ಭಾರತ್ ಅಂದ್ರ ಎಂ ಅಂದ್ರ ಮೇರಾ, ವೈ ಅಂದ್ರ ಯುವ, ಮೇರಾ ಯುವ ಭಾರತ್ ಅಂದ್ರ ನನ್ನ ರಾಷ್ಟ್ರದ ಯುವ ಜನತೆ ಅಂದಂಗ. ಏನಿದೆ ಯುವ ಜನತೆಯನ್ನ ಒಗ್ಗೂಡಿಸುವ ಕೆಲಸ ಯಾರು ಮಾಡಕತ್ತಾರ ಅಂದ್ರ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ದಿ ಮಿನಿಸ್ಟ್ರಿ ಆಫ್ ಸ್ಪೋರ್ಟ್ಸ್ ಅಂಡ್ ಯೂತ್ಸ್. ಅವರು ಇದನ್ನ ಎಲ್ಲಾ ಯೂತ್ಸ್ ಅನ್ನ ಕನೆಕ್ಟ್ ಮಾಡಕತ್ತಾರ. ಯಾಕೆ ಕನೆಕ್ಟ್ ಮಾಡಕತ್ತಾರ, ಏನ್ ಅವ್ರ ಇಂಟೆನ್ಷನ್ ಅಂತಂದ್ರ ಯೂತ್ಸಿಗೆ ಯಾವ ತರ ಇದರಿಂದ ಹೆಲ್ಪ್ ಆಗುತ್ತ ಮುಂದೆ ಫ್ಯೂಚರ್ ಒಳಗಡೆ. ಒಂದ್ಸಲ ನೀವು ನಿಮ್ಮ ಡೇಟಾನ ಈ ಒಂದು ವೆಬ್ಸೈಟ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ರಿ ಅಂತಂದ್ರ ಫ್ಯೂಚರ್ದೊಳಗಡೆ ನಿಮಗ ಏನೆಲ್ಲ ಸರ್ವಿಸ್ಗಳ ನಿಮಗ ಗೌರ್ಮೆಂಟ್ ದಿಂದ ರಿಲೀಸ್ ಆಗ್ತಾವಲ್ಲ ಆ ಸರ್ವಿಸ್ ಅನ್ನ ಉಪಯೋಗ ಮಾಡ್ಲಿಕ್ಕೆ ಈ ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ಯಾರ. ನಿಮ್ಮ ಡೇಟಾ ಕೊಡ್ಬೇಕು. ಏನ್ ಡೇಟಾ ಕೊಡ್ಬೇಕಂದ್ರೆ ಬೇಸಿಕ್ ಇನ್ಫಾರ್ಮೇಶನ್ ಅದಾವು. ನೇಮ್ ಆಫ್ ದ ಸ್ಟೂಡೆಂಟ್, ಮಿಡಲ್ ನೇಮ್, ಲಾಸ್ಟ್ ನೇಮು, ನಿಮ್ದು ಲೊಕೇಶನ್, ಅಡ್ರೆಸ್ ಕೊಡಬೇಕು, ಮೊಬೈಲ್ ನಂಬರ್ ಕೊಡಬೇಕು. ಇದನ್ನೆಲ್ಲ ಕೊಟ್ಟು ನಾವು ಸಬ್ಮಿಟ್ ಅನ್ಬೇಕಲ್ಲಿ. ಸಬ್ಮಿಟ್ ಅಂದಾಗ ಒಂದು ಫಾರ್ಮ್ ಕ್ರಿಯೇಟ್ ಆಗುತ್ತೆ, ರಿಜಿಸ್ಟರ್. ಇದು ಏನೋ ನಿಮಗೊಂದು ಸರ್ಟಿಫಿಕೇಟ್ ಕ್ರಿಯೇಟ್ ಆಗುತ್ತೆ. ನೀವು ಯು ಆರ್ ಆಲ್ಸೋ ಪಾರ್ಟ್ ಆಫ್ ದಿ ಯೂತ್ ಇಂಡಿಯಾ ಅಂತೇಳಿ ಒಂದು ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ ಆಫ್ಟರ್ ಎಂಟ್ರಿಂಗ್ ಆಲ್ ದ ಡೀಟೇಲ್ಸ್ ಅಂಡ್ ಸಬ್ಮಿಟಿಂಗ್ ಆಲ್ ದ ಡೀಟೇಲ್ಸ್. ಸೊ ಅವಾಗ ಇದರಿಂದ ಏನು ಉಪಯೋಗ ಅಂತ ಕೇಳ್ಬೋದು ನೀವು. ಏನು ಉಪಯೋಗ ನಮಗೆ ಯೂತ್ಸ್ ಆದವ್ರಿಗೆ? ಏನಪ್ಪಾ ಅಂತಂದ್ರೆ ಯೂತ್ ಅನ್ನ ಕನೆಕ್ಟ್ ಮಾಡೋದು ಒಳ್ಳೆ ಇಂಟೆನ್ಷನು. ಯಾಕೆ ಕನೆಕ್ಟ್ ಮಾಡಕತ್ತಾರ ಅಂತಂದ್ರ ಈಗ ನಾಳೆ ನಿಮಗೆ ಆ ಸ್ಪೋರ್ಟ್ಸ್ ಮಿನಿಸ್ಟ್ರಿದಿಂದ ಏನಾದ್ರೂ ಸ್ಪೋರ್ಟ್ಸ್ ಎಲ್ಲಾರು ನಡೆಯಕತ್ತಿತ್ತಂದ್ರ ನೀವು ಯಾವುದೇ ಸ್ಪೋರ್ಟ್ಸ್ ಒಳಗ ಸ್ಪೆಷಲ್ ಇಂಟ್ರೆಸ್ಟ್ ಇದ್ರಿ ಅಂದ್ರೆ ನಿಮಗೆ ಅದರ ಅನುಕೂಲತೆ ಆಗುತ್ತೆ. ಎರಡನೇ ಪಾಯಿಂಟ್, ನೀವು ಸೋಷಿಯಲ್ ಸರ್ವಿಸ್, ನೀವು ಸೆಲ್ಫ್ ಆಗಿ ನೀವು ಏನಾದರೂ ರಾಷ್ಟ್ರಕ್ಕೆ ನನ್ನನ್ನು ನಾನು ಏನೋ ಯಾವುದೋ ಒಂದು ಕಾರ್ಯದ ಮೂಲಕ ತೊಡಗಿಸ್ಕೋತೀನಿ ಅಂತಂದ್ರೆ ಅದನ್ನ ಮಾಡ್ಲಿಕ್ಕೆ ಸಹಿತ ಇದ್ರೊಳಗೆ ಅವಕಾಶ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಎಲ್ಲಿ ಫ್ಲಡ್ ಬಂದಿರ್ತೈತಿ, ಫ್ಲಡ್ ಅಫೆಕ್ಟೆಡ್ ಏರಿಯಾದಾಗ ಹೋಗಿ ಅಲ್ಲಿ ಸಂತ್ರಸ್ತರಿಗೆ ಸಹಾಯ ಮಾಡೋದಾಗಿರ್ಬೋದು. ಭೂಕಂಪ ಆಗಿರ್ತೈತಿ, ಅಲ್ಲಿ ಅಂತ ಜನರಿಗೆ ಸಹಾಯ ಮಾಡೋದಾಗಿರ್ಬೋದು. ಈ ತರ ಯೂತ್ಸ್ ಅನ್ನ ಕನೆಕ್ಟ್ ಮಾಡೋ ಇಂಟೆನ್ಷನ್ ಅವ್ರು. ಇದಲ್ದೇನೆ ಗೌರ್ಮೆಂಟ್ ದಿಂದ ಯಾವ್ದಾದ್ರು ಟ್ರೈನಿಂಗ್ ಏನಾದ್ರೂ ಕೊಟ್ಟಿದ್ರ ಟ್ರೈನಿಂಗ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಜಾಬ್ ರಿಲೇಟೆಡ್ ಟ್ರೈನಿಂಗ್ ಆಗಿರ್ಬೋದು. ಇಂತಹ ಟ್ರೈನಿಂಗ್ಗಳನ್ನ ಈ ಒಂದು ವೆಬ್ಸೈಟ್ ಥ್ರೂ ನಿಮಗೆ ಮೆಸೇಜ್ ಕೊಡ್ತಾರ ಅವ್ರು. ಇಂತಲ್ಲಿ ಈ ತರ ಒಂದು ಜಾಬ್ ಮೇಳ ನಡೆಯಕತ್ತೈತಿ, ಈ ತರ ಟ್ರೈನಿಂಗ್ ನಡೆಯಕತ್ತೈತಿ ಅಂತ ಇನ್ಫಾರ್ಮೇಶನ್ ಕೊಡ್ತಾರ. ಸೊ ಅದಕ್ಕೆ ನೀವು ಎಲ್ಲರೂ ಕಂಪಲ್ಸರಿ ಆಗಿ ಇದು DDPU ಇನ್ಸ್ಟ್ರಕ್ಷನ್ ಇದೆ. DDPU ಬಾಗಲಕೋಟ್ ಎಲ್ಲ ಜಿಲ್ಲಾ ಏನು ಉಪನಿರ್ದೇಶಕರು ಇರ್ತಾರ ಅವರಿಗೆ ಇದನ್ನ ಮಾಹಿತಿ ಕೊಟ್ಟಾರ. ಕಂಪಲ್ಸರಿ ಆಗಿ ಯೂತ್ಸ್ ಏನಿರ್ತಾರ ಅವರಿಗೆ ರಿಜಿಸ್ಟ್ರೇಷನ್ ಮಾಡ್ಲೇಬೇಕಂತ ಹೇಳಿ. ಸೊ ನೀವು ಮನೆಗೆ ಹೋದ ತಕ್ಷಣ ಫಸ್ಟ್ ಏನ್ ಮಾಡ್ರಿ, myBharat.government.com.in ವೆಬ್ಸೈಟ್ ಅನ್ನ ಓಪನ್ ಮಾಡ್ರಿ. ರಿಜಿಸ್ಟ್ರೇಷನ್ ಫಾರ್ಮ್ ಐತಿ, ಇಲ್ಲೇ ರಿಜಿಸ್ಟರ್ ಅಂತ ಕೊಡ್ರಿ. ನಾನು ರಿಜಿಸ್ಟರ್ ಅಂತ ಕೊಡ್ತೀನಿ, ಒಬ್ಬರದ್ದು ಇನ್ಫಾರ್ಮೇಶನ್ ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಶ್ರೀಶೈಲಿಂದ ಹಾಕ್ತೀನಿ ಡಾಟಾ. ನೀವು ಅದೇ ತರ 76 ನಿಮ್ಮ ಡೇಟಾನ ನೀವು ಹಾಕ್ಬೇಕು. ಇದನ್ನೆಲ್ಲ ಸ್ಟೆಪ್ಸ್ ನೋಡ್ಕೊಡ್ರಿ ಹೆಂಗೈತಿ. ನೋಟ್ ಮಾಡ್ಕೊಂಡ್ರು ಅಡ್ಡಿಲ್ಲ. ಗೆಟ್ OTP ಅಂತ ಬರ್ತೈತಿ. OTP ಮೊಬೈಲ್ ಫೋನಿಗೆ OTP ಬರ್ತೈತಿ. ಆ OTPನ ಇಲ್ಲಿ ಎಂಟರ್ ಮಾಡ್ಬೇಕು. ಬಂದೈತನ ಹೇಳ. ವೆರಿಫೈ OTP ಆದ್ಮೇಲೆ ಈ ತರ ಒಂದು ಫಾರ್ಮ್ ಬರ್ತೈತಿ, ಸೈನ್ ಅಪ್ ಯುವರ್ ಸೆಲ್ಫ್ ಟು ಮೈ ಭಾರತ್. ಸೊ ಅವಾಗ ಎಂಟ್ರಿ ಮಾಡ್ರಿ ಡೀಟೇಲ್ಸ್ ಅನ್ನ. ಮಾತಾಡ್ಬೇಡ್ರಿ ಸುಮ್ಮನೆ ಡೇಟಾ. ಬಾಗಲಕೋಟ್ ಅಂತ ಹಾಕಿವಿ ನಾವು. ಇಲ್ಲಿಗ ಡೇಟ್ ಆಫ್ ಬರ್ತ್ ನಾನು ಸುಮ್ಮನೆ ಒಂದು ಡೇಟ್ ಆಫ್ ಬರ್ತ್ ಕೊಡ್ತೀನಿ, ಅವನು ಎಕ್ಸಾಕ್ಟ್ಲಿ ಅಂತಲ್ಲ. ನೀವು ನಿಮ್ದು ಕರೆಕ್ಟ್ ಇರೋ ಡೇಟ್ ಆಫ್ ಬರ್ತ್ ಅನ್ನ ಕೊಡ್ರಿ. ಮಂತ್ 09
ಇಯರ್. ಸೊ ಅವನಿಗೆ ಈ ಒಂದು 15 ಇಯರ್ಸ್ ಇರ್ಬೇಕು ಭಾಳ. 2005 ಡೇಟಾ ಇವನ್ನೆಲ್ಲ ಕೊಡ್ರಿ. ಸೆಲೆಕ್ಟ್ ಕ್ಯಾಟಗರಿ OBC, ನಿಮ್ದು ಯಾವ್ದು ಕ್ಯಾಟಗರಿ ಬರುತ್ತೆ ನೋಡ್ರಿ, ಡೇಟಾ ನೋಡ್ರಿ. ಸೊ ಸ್ಟೇಟ್ ಸೆಲೆಕ್ಟ್ ಮಾಡ್ರಿ. ಸ್ಟೇಟ್ ನೀವು ಯಾವ ಸ್ಟೇಟ್ ಈಗ, ಆಮೇಲೆ ಇಲ್ಲಿ ರೂರಲ್ ಅರ್ಬನ್ ಇರ್ತೈತಿ, ಈ ಡೇಟಾನ ಕೊಡ್ರಿ. ಸೊ ನೆಕ್ಸ್ಟ್ ನಾವು ಸಿಟಿ ಬಾಗಲಕೋಟೆ ಬರ್ತೈತಿ ಇಲ್ಲೇ. ಸೊ ಪಿನ್ ಕೋಡ್ ಹಾಕ್ರಿ ಬಾಗಲಕೋಟದ 5870101, ಅದು ಬರುತ್ತೆ. 102 ಬರುತ್ತೆ, 103 ಬರ್ತೈತಿ. ಯೂತ್ ಟೈಪ್ NSS ಸರ್ವಿಸ್ ಏನಾದರೂ ನೀವು ಆಲ್ರೆಡಿ NSS ಒಳಗೆ ಇದ್ರಿ ಅಂದ್ರೆ, ಮೈ ಭಾರತ್ NCC ಒಳಗಿದ್ರ, ಸೊ ಯಾವ್ದಾರ ಒಂದು ಸರ್ವಿಸ್ ಸರ್ಚ್ ಸೆಲೆಕ್ಟ್ ಸ್ಪೋರ್ಟ್ಸ್ ಅಂತ ಐತಿ. ಇಷ್ಟು ಕೊಟ್ಟು ಸಬ್ಮಿಟ್. OBC CL ಏನು ಕೊಡತ್ತಾ ಇಲ್ಲ. ಓಕೆ, ಪ್ರೌಡ್ ವಾಲಂಟಿಯರ್ ಬಿಲ್ಡಿಂಗ್ ದಿ ಫ್ಯೂಚರ್ ವಿತ್ ಮೈ ಭಾರತ್, ಇದೊಂದು ಪೇಜ್, ವೆಲ್ಕಮ್ ಪೇಜ್, ನಿಮ್ಮನ್ನು ವೆಲ್ಕಮ್ ಮಾಡ್ಕೋತೈತಿ. ಸೊ ಇಲ್ಲಿ ಇನ್ಫಾರ್ಮೇಶನ್ ನೋಡಿ, ಅಬೌಟ್ ಐತಿ, ಬೇಸಿಕ್ ಇನ್ಫಾರ್ಮೇಶನ್, ರಿವಾರ್ಡ್ಸ್, ಅಬೌಟ್ ಏರಿಯಾ ಆಫ್ ಇಂಟ್ರೆಸ್ಟ್, ಎಜುಕೇಶನ್, ಕ್ವಾಲಿಫಿಕೇಶನ್, ಸ್ಪೋರ್ಟ್ಸ್, ಲ್ಯಾಂಗ್ವೇಜಸ್, ಪ್ರೊಫೆಷನಲ್ ಸಮರಿ, ವರ್ಕ್ ಎಕ್ಸ್ಪೀರಿಯನ್ಸ್, ಟೂಲ್ಸ್ ಆ್ಯಂಡ್ ಮೈ ಸರ್ಟಿಫಿಕೇಟ್. ನೀವೆಲ್ಲ ಡೀಟೇಲ್ಸ್ ಎಂಟರ್ ಮಾಡಿದ್ಮೇಲೆ ಸರ್ಟಿಫಿಕೇಟ್ ಒಂದು ಜನರೇಟ್ ಆಗುತ್ತೆ. ಈಗ ಇಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಹಾಕಿ ತೋರಿಸ್ತೀನಿ, ನೀವು ನಿಮ್ಮ ಮನೆಯಲ್ಲಿ ಹೋಗಿ ಟ್ರೈ ಮಾಡ್ಬೇಕು. ಇದನ್ನ ನೇಮ್ ಐತಿ, ಮಿಡಲ್ ನೇಮ್ ಕೂಡ ಎಂಟರ್ ಮಾಡಬೇಕು. ದೆನ್ ಇಲ್ಲಿ ನೋಡಿ ಯೂಸರ್ ನೇಮ್ ಕ್ರಿಯೇಟ್ ಆಗಿರ್ತೈತಿ, ಆಟೋಮೆಟಿಕ್ ಕ್ರಿಯೇಟ್ ಆಗಿರ್ತೈತಿ, ಅದನ್ನ ನೀವು ನೋಟ್ ಮಾಡ್ಕೋಬೇಕು. ಯೂಸರ್ ನೇಮ್ ಅನ್ನ ನೀವು ನೋಟ್ ಮಾಡ್ಕೋಬೇಕು. ಇಮೇಲ್ ID ಇದ್ರ ಕ್ರಿಯೇಟ್ ಮಾಡಿದ್ರೆ ಇಮೇಲ್ ID ಕೊಡ್ರಿ. ಸೊ ಡೇಟ್ ಆಫ್ ಬರ್ತ್ ಇವೆಲ್ಲ ಚೆಕ್ ಮಾಡ್ಕೊಡ್ರಿ. ಇನ್ನ ನೆಸಸರಿ ಏನು ಇನ್ಫಾರ್ಮೇಶನ್ ಬೇಕಲ್ಲ ಅದನ್ನೆಲ್ಲ ಕೊಡ್ರಿ. ಕೋವಿಡ್ ವ್ಯಾಕ್ಸಿನೇಟ್ ಆಗೈತಿಲ್ಲ ಅಂತ ಕೇಳ್ಯಾರ, ಎಲ್ಲರೂ ವ್ಯಾಕ್ಸಿನೇಟ್ ಮಾಡಿಸಿರ್ತಾರೆ ಆಲ್ಮೋಸ್ಟ್. ಆಮೇಲೆ ಅಡ್ರೆಸ್ ಕೇಳ್ಯಾರ, ಅಡ್ರೆಸ್ ಬಾಗಲಕೋಟದಾಗ ಎಲ್ಲಿಪ್ಪ ಅಂತಂದ್ರೆ ವಿದ್ಯಾಗಿರಿ ಅಂತ ಕೊಡ್ತೀನಿ. ನಿಮ್ದು ಏನು ಅಡ್ರೆಸ್ ಐತೆ ಅದನ್ನು ಕೊಡ್ರಿ ಡಿಟೇಲ್. ಸೊ ಇಷ್ಟು ಮಾಡಿ ಡೇಟಾ ಸೇವ್ ಅಂತನ್ರಿ. ಸೇವ್ ಆದಮೇಲೆ ಪ್ರೊಫೈಲ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಬರ್ತೈತಿ. ಸೊ ಆಯ್ತು, ಇವಾಗ ಏನೈತೆ, ನೀವು ಇಷ್ಟು ಕೆಲಸನ ನೀವು ಮಾಡ್ಬೇಕು. ಇದು ನಿಮಗೆ ಹೆಲ್ಪ್ ಆಗ್ತಕ್ಕಂಥದ್ದು. ಸೊ ಆಮೇಲೆ ಫೈನಲಿ ನಿಮ್ದೊಂದು ಸರ್ಟಿಫಿಕೇಟ್, ಎಲ್ಲ ಡೇಟಾ ಎಂಟರ್ ಆದಮೇಲೆ ಟೇಕ್ ಎ ಡೌನ್ಲೋಡ್ ದಿ ಸರ್ಟಿಫಿಕೇಟ್. ಈ ಥರ ಕಂಗ್ರಾಚುಲೇಷನ್ಸ್ ಅಂತ ಕೊಟ್ಟು ಫಾರ್ ಸಕ್ಸಸ್ಫುಲಿ ರಿಜಿಸ್ಟರಿಂಗ್ ಆನ್ ಮೈ ಭಾರತ್ ಆ್ಯಂಡ್ ಟೇಕಿಂಗ್ ಎ ಸ್ಟ್ರೈಟ್ ಟುವರ್ಡ್ಸ್ ವಿಕಸಿತ್ ಭಾರತ್. ಇಷ್ಟು ಮಾಡಬೇಕಾಗಿರೋ ಕೆಲಸ ನಿಮ್ಮದು. ಮನೆಗೆ ಹೋದ ತಕ್ಷಣ ಈ ಕೆಲಸ ಮಾಡ್ತಾರೆ ಇವತ್ತು.